ನೂರಾರು ಶವಗಳನ್ನು ಹೂತಿಟ್ಟಂಥ ಆರೋಪದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಬುರುಡೆ ತಂದಂಥ ಜಾಗವನ್ನು ಆರೋಪಿ ಚಿನ್ನಯ್ಯ ತೋರಿಸಿದ್ದಾನೆ. ತಾನು ಎಲ್ಲಿ ಬುರುಡೆಯನ್ನು ತಂದಿದ್ದೀನಿ ಅಂತೇಳಿ ಇದೀಗ ಚಿನ್ನಯ್ಯ ಇಲ್ಲಿವರೆಗೂ ಅದು ಬೇರೆ ಬೇರೆ ಸ್ಥಳಗಳು, ಯಾವುದೋ ಬೇರೆ ಬೇರೆ ಊರು, ಅಲ್ಲಂತೆ ಇಲ್ಲಂತೆ ದೆಹಲಿಯೆಲ್ಲ ಓಡಾಡಿಬಿಟ್ಟಿದ್ಯಂತೆ, ಮಂಗಳೂರಂತೆ ಬೆಂಗಳೂರಂತೆ ಏನೋ ಮಾತಾಡಿದ್ರಲ್ಲ. ಈಗ ತಾನು ಈ ಬುರುಡೆ ತಂದಿದ್ದಂಥ ಜಾಗ ಯಾವುದು ಅಂಥೇಳಿ ಚಿನ್ನಯ್ಯ ತೋರಿಸಿರೋದು. ಕಲ್ಲೇರಿ ಪ್ರದೇಶದ ಅರಣ್ಯದಿಂದ ಬುರುಡೆ ತಂದಿದ್ದೀನಿ ಅಂಥೇಳಿ ಚಿನ್ನಯ್ಯ ಹೇಳಿರೋದು. ಕಲ್ಲೇರಿ ಪ್ರದೇಶ ಅಲ್ಲಿ ಕಾಡಿದೆಯಲ್ಲ, ಆ ಕಾಡಿಂದ ಈ ಬುರುಡೆ ತಂದಿದ್ದೀನಿ ನಾನು ಅಂತ ಹೇಳಿ ಚಿನ್ನಯ್ಯ ಹೇಳಿರೋದು. ಚಿನ್ನಯ್ಯ ಹೇಳಿದಂಥ ಜಾಗದ ಮಣ್ಣನ್ನು FSL ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಮಣ್ಣಿನ ಸ್ಯಾಂಪಲ್ ಏನಾದರೂ ಮ್ಯಾಚ್ ಆದರೆ SITಯಿಂದ ಮುಂದಿನ ತನಿಖೆ ನಡೆಯುತ್ತೆ. ಬುರುಡೆಯಲ್ಲಿದ್ದಂಥ ಮಣ್ಣು ಚಿನ್ನಯ್ಯ ತೋರಿಸಿದಂಥ ಪ್ರದೇಶದ ಮಣ್ಣು ಎರಡೂ ಒಂದೇ ಆಗಿರಬೇಕು. ಆ ವ್ಯಕ್ತಿಯಲ್ಲಿ ಏನೋ ಹೇಳ್ತಿದ್ದಾಗ ಪ್ರತಿ ಪ್ರದೇಶದ ಮಣ್ಣಿಗೂ ಬೇರೆ ಬೇರೆ ಥರದ ಗುಣ ಇರುತ್ತೆ. ಆ ಮಣ್ಣಿನಲ್ಲಿರ್ತಕ್ಕಂಥ ಕೆಮಿಕಲ್ ಅಂಶಗಳು, ಪ್ರಾಕೃತಿಕ ಅಂಶಗಳು ಇವೇನಿದೆಯೋ ಅದು ಚಿನ್ನಯ್ಯ ಬುರುಡೆ ತಂದಾಗ ಆ ಬುರುಡೆಗೂ ಸ್ವಲ್ಪ ಮೆತ್ಕೊಂಡಿರುತ್ತಲ್ಲ, ಆ ಮಣ್ಣು ಒಂದು ಕಡೆ ಇಟ್ಕೊಳ್ತಾರೆ. ಯಾವ ಜಾಗದಲ್ಲಿ ತಂದಪ್ಪ ಅಂತ ನೀನು ಹೇಳಿದಾಗ ತೋರಿಸ್ತಾರಲ್ಲ ಚಿನ್ನಯ್ಯ, ಆ ಜಾಗದ ಮಣ್ಣು ತೊಗೊಳ್ತಾರೆ. ಎರಡೂ ಲ್ಯಾಬಲ್ಲಿ ಮ್ಯಾಚ್ ಆದಾಗ ಹೌದು ಈ ಮನುಷ್ಯ ಹೇಳ್ತಿರೋದು ನಿಜ ಅಂತ. ಮಣ್ಣು ಮ್ಯಾಚ್ ಆಗದೇ ಇದ್ದರೆ ಚಿನ್ನಯ್ಯ ಇಲ್ಲೂ ಸುಳ್ಳು ಹೇಳ್ತಾ ಇರೋದು ಅಂತ. SITಯಿಂದ ಒಂದು ವೇಳೆ ಈ ಮಣ್ಣು ಮ್ಯಾಚ್ ಆಗದೇ ಇದ್ದರೆ ತೀವ್ರ ವಿಚಾರಣೆ ಆಗಬಹುದು. ಜೊತೆಗೆ ಇವತ್ತು ಚಿನ್ನಯ್ಯನ ಅಣ್ಣನ ಮಗನ ತೀವ್ರ ವಿಚಾರಣೆ ಕೂಡ ಆಗಿದೆ. ತಾನಾಸಿಯ ಮಗ ಪುರುಷೋತ್ತಮ್ ಅಂತ ಹೇಳಿ ವಿಚಾರಣೆ ಮಾಡಿದ್ದಾರೆ SIT ಅಧಿಕಾರಿಗಳು. ಮೈಸೂರು ನಿವಾಸಿಯಾಗಿರೋದು ತಾನಾಸಿಯ ಮಗ ಪುರುಷೋತ್ತಮ್.